ಮೋಷನ್ ಮಾಡುವಾಗ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ಪೈಲ್ಸ್ ಇರ್ಬೋದು ಅಂತ ಅದಕ್ಕೆ ನೀವು ಚಿಕಿತ್ಸೆ ತೊಗೊಂಡಿದ್ದೀರಾ? ಮೋಷನ್ ಮಾಡೋ ಜಾಗದಲ್ಲಿ ಸ್ವಲ್ಪ ನೋವಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಸ್ವಲ್ಪ ಹೀಟಿನ ಪದಾರ್ಥ ಕಮ್ಮಿ ಮಾಡಿ ಬರೀ ತಂಪಿನ ಪದಾರ್ಥ ತೊಗೋತೀನಿ ಅಂತ ನೀವು ಏನಾರೋ ಪ್ರಯತ್ನ ಮಾಡಿದ್ದೀರಾ? ಪೈಲ್ಸ್ ಅಲ್ಲದೆ ನಿಮಗೆ ಮೋಷನ್ ಜಾಗದಲ್ಲಿ ಬೇರೆ ಏನು ಕಾರಣದಿಂದ ಈ ಥರ ಲಕ್ಷಣಗಳು ಕಾಣಿಸ್ಕೋಬೋದು, ಅದು ಬಿಟ್ಟು ಬ್ಲೀಡಿಂಗ್ ಬಿಟ್ಟು ಇನ್ಯಾವ ಲಕ್ಷಣಗಳು ಕಾಣಿಸ್ಕೋಬೋದು ಅನ್ನೋ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀದೇವಿ ಅಂತ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ಸಲ್ಲಿ. ಇವತ್ತು ನಾನು ಒಂದು ಅಸಾಮಾನ್ಯವಾದ ಲಕ್ಷಣಗಳ ಬಗ್ಗೆ ಮಾತಾಡ್ತೀನಿ. ಅದು ನಿಮಗೆ ಯಾವ ಕಾರಣದಿಂದ ಆಗ್ಬೋದು, ಅದರಲ್ಲಿ ಬೇರೆ ಏನು ಸಮಸ್ಯೆಗಳಾಗ್ಬೋದು, ಅದ್ರ ಬಗ್ಗೆ ಇವತ್ತು ವಿಚಾರ ಮಾಡೋಣ. ಮೋಷನ್ ಜಾಗದಲ್ಲಿ ಬ್ಲೀಡಿಂಗ್ ಆದಾಗ ಯಾವಾಗಲಾರೋ ಒಂದು ಸಲ 2 ಸಲ ಮೋಷನಿಗೆ ತುಂಬ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಬ್ಲೀಡಿಂಗ್ ಆದಾಗ, ಅಥವಾ ತುಂಬ ನಾನ್ ವೆಜ್ ತಿಂದು ಖಾರ ತಿಂದಾಗ ಮಾರನೇ ದಿನ ಮೋಷನಲ್ಲಿ ಬ್ಲಡ್ ಕಾಣಿಸ್ಕೊಂಡಾಗ, ಅಥವಾ ತುಂಬ ಹೀಟ್ ಆಗಿದೆ ಅಂದ್ಕೊಂಡು ಅಲ್ಲೇನಾರೋ ಸ್ವಲ್ಪ ಗೆಡ್ಡೆ ಥರ ಗುಳ್ಳೆ ಥರ ಕಾಣಿಸ್ಕೊಂಡಾಗ ಬ್ಲೀಡಿಂಗ್ ಆದಾಗ ಸಾಮಾನ್ಯವಾಗಿ ಜನರು ನನಗೆ ಪೈಲ್ಸ್ ಆಗಿರ್ಬೋದು ಅಂತ ಅದಕ್ಕೋಸ್ಕರ ಹತ್ತಿರದಲ್ಲೇ ಕ್ಲಿನಿಕಲ್ಲಿ ತೋರಿಸ್ಕೊಂಡು ಇಲ್ಲ ಫಾರ್ಮಸಿಯಲ್ಲಿ ಹೋಗಿ ಬರೀ ಕೆಲವು ಮೆಡಿಸಿನ್ಸ್ನ ತೊಗೊಂಡು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಮೋಷನ್ ಜಾಗದಲ್ಲಿ ಸಾಮಾನ್ಯವಾದದ್ದಲ್ಲ. ಕೆಲವು ಸಲ ಪೈಲ್ಸ್ ಕೂಡ ಬ್ಲೀಡಿಂಗ್ ಬರಬೇಕು ಅನ್ನೋದೇನೂ ಅವಶ್ಯಕತೆ ಇಲ್ಲ. ಸೊ ಈ ಥರ ಲಕ್ಷಣಗಳು ಯಾವುದರಲ್ಲಿ ಕಾಣಿಸ್ಕೋಬೋದು? 1, ಮೋಷನ್ ಆಗುವಾಗ ಬ್ಲೀಡಿಂಗ್ ಆಗೋದು. 2ನೇದು, ಏನೂ ಉರಿ ಇಲ್ಲದೆ, ನೋವು ಇಲ್ಲದೆ, ಗೆಡ್ಡೆ ಇಲ್ಲದೆ ಬರೀ ರಕ್ತ ಥರ ಮೋಷನಲ್ಲಿ ಬೀಳೋದು. ಇನ್ನು ಕೆಲವು ಸಲ ಮೋಷನ್ ಜಾಗದಲ್ಲಿ ಮೋಷನ್ ಜೊತೆಗೆ ಮಿಕ್ಸ್ ಆಗಿ ಬ್ಲಡ್ ಬರೋದು. ಮತ್ತು ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗಬೇಕು, ಮೋಷನ್ ಜೊತೆ ಬ್ಲಡ್ಡು ಗೊಣ್ಣೆ ಥರ ಬೀಳೋದು. ಅಜೀರ್ಣ ಆಗುತ್ತೆ ಅನ್ನೋ ಥರ ಅನಿಸೋದು. ಮತ್ತು ತೂಕ ಕಡಿಮೆ ಆಗ್ತಾ ಇರೋದು. ಮೋಷನ್ ಮಾಡಿದ್ಮೇಲೆ ಅಥವಾ ಮೋಷನ್ ಮಾಡೋ ಮುಂಚೆ ಹೊಟ್ಟೆ ಹಿಂಡ್ದಾಗ ಆಗೋದು. ಈ ಥರ ಬೇರೆ ಬೇರೆ ಲಕ್ಷಣಗಳು ನಿಮಗೆ ಕಾಣಿಸ್ಕೊತಾ ಇದ್ದರೆ ನಿಮಗೆ ಪೈಲ್ಸ್ ಅಲ್ಲದೆ ಬೇರೆ ಕಾರಣದಿಂದ ಆಗ್ತಿರ್ಬೋದು. ಈ ಥರದ ಒಂದು ಸಾಮಾನ್ಯವಾದ ಕಾರಣ ಅಲ್ಸರೇಟಿವ್ ಕೋಲೈಟಿಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮದು ದೊಡ್ಡ ಕರಳಲ್ಲಿ ಹುಣ್ಣಾಗಿರೋದು. ಸೊ ಈ ಕಾರಣ ಏನಿದೆ, ಮುಂಚೆ ಬರೀ ಡೆವಲಪ್ಡ್ ಕಂಟ್ರೀಸಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊತಾ ಇತ್ತು. ಇವಾಗ ನಮ್ಮ ದೇಶದಲ್ಲೂ ಕೂಡ ಎಲ್ಲ ವಯಸ್ಸಿಂದ ಜನರಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಕಾಣಿಸ್ಕೊತಾ ಇದೆ. ಇದು ಆಹಾರದಿಂದ ಮತ್ತು ಪ್ರಕೃತಿಯಿಂದ, ಜೀನ್ಸಿಂದ ಇಲ್ಲ ವೈರಸ್ಸು ಬ್ಯಾಕ್ಟೀರಿಯಾಯಿಂದ ಎಕ್ಸಾಕ್ಟ್ಲಿ ಯಾವ ಕಾರಣದಿಂದ ಬಂದಿದೆ ಅನ್ನೋದು ನಾವು ಪಿನ್ ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಈ ಕಂಡೀಷನ್ ಒಂದು ಆಟೋ ಇಮ್ಯೂನ್ ಕಂಡೀಷನ್ ಅಂತ ನಾವು ಕರಿತೇವೆ, ಅಲ್ಸರೇಟಿವ್ ಕೋಲೈಟಿಸ್. ಸೊ ಈ ಥರ ನಿಮಗೆ ಪ್ರಾಬ್ಲಮ್ ಬಂದಿದ್ದರೆ ನಿಮಗೆ ಏನು ಮಾಡಬೇಕು? ಮೊದಲನೇದು, ನಿಮಗೆ ಈ ಥರ ಲಕ್ಷಣಗಳು ಮೋಷನಲ್ಲಿ ಬ್ಲೀಡಿಂಗ್ ಆಗೋದು, ಉರಿ ಆಗೋದು, ಹೊಟ್ಟೆ ಹಿಂಡೋದು, 2 ವಾರ 2 ತಿಂಗಳು ನೀವು ಪ್ರಯತ್ನ ಮಾಡಿದ್ದೀರಾ, ಅದು ಟ್ರೀಟ್ಮೆಂಟ್ ತೊಗೊಂಡಿರ, ಕಡಿಮೆ ಆಗ್ತಾ ಇಲ್ಲ, ಆದ್ರೂ ನಿಮಗೆ ಈ ಥರ ಲಕ್ಷಣಗಳು ಕಾಣಿಸ್ಕೋತಾ ಇದೆ ಅಂತ ಅಂದರೆ ನೀವು ಸರ್ಜನ್ ಹತ್ರ ಬಂದು ಈ ಕಾರಣಕ್ಕೆ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಫಸ್ಟು ನಿಮಗೆ ಡಯಾಗ್ನೋಸಿಸ್ ಏನು, ಇದು ನಿಮಗೆ ಪ್ರಾಬ್ಲಮ್ ಅಲ್ಸರೇಟಿವ್ ಕೋಲೈಟಿಸ್ ಅನ್ನೋದು ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಒಳಗಡೆ ಚೆಕ್ ಮಾಡಿ, ಕೊಲೊನೋಸ್ಕೋಪಿ ಅಂತ ಕರಿತೇವೆ. ಒಂದು ಸಣ್ಣ ಕ್ಯಾಮ್ರಾ ಹಾಕಿ ಒಳಗಡೆ ಚೆಕ್ ಮಾಡಿ ಅದರಲ್ಲಿ ನಾವು ಅದು ಹುಣ್ಣಾಗಿದೆಯಾ, ಅದು ಯಾವ ಕಾರಣದಿಂದ ಆಗಿದೆ ಅನ್ನೋದು ಟೆಸ್ಟ್ ಮಾಡ್ತೀವಿ. ನಿಮಗೆ ಈ ತೊಂದರೆ ಇದ್ದರೆ ಮೋರ್ ದೆನ್ 90% ಆಫ್ ದ ಟೈಮ್ ನಿಮಗೆ ಅದು ಬರೀ ಮೆಡಿಸಿನ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅದು ಕೆಲವು ಸಲ ನಾವು ಮೆಡಿಸಿನ್ ಕೊಟ್ಟು 1 ತಿಂಗಳು ಅದನ್ನು ಕಡಿಮೆ ಮಾಡಿ ಡೋಸು ನಿಲ್ಲಿಸ್ತೇವೆ. ಆಮೇಲೆ ನಿಮಗೆ ಮುಂದೆ ಮೆಡಿಸಿನಲ್ಲಿ ಮೇಂಟೈನ್ ಮಾಡೋ ಹಾಗೆ ನಾವು ಬರ್ಕೊಡ್ತೇವೆ. ತುಂಬ ಅಸಾಮಾನ್ಯವಾಗಿ 1%ಗಿಂತ ಕಡಿಮೆ ಜನರಿಗೆ ಆ ಜಾಗದಲ್ಲಿ ತುಂಬ ಜಾಸ್ತಿ ಹುಣ್ಣಾಗಿ ಪೂರ್ತಿ ದೊಡ್ಡ ಕರಳಲ್ಲಿ ಎಫೆಕ್ಟ್ ಆಗಿ ನಿಮಗೆ ಅಡ್ಮಿಷನ್ನು ಮತ್ತು ಇಂಜೆಕ್ಷನ್ನು ಬೇಕಾಗತ್ತೆ. ಅದರಲ್ಲೂ ಕೂಡ ಕಮ್ಮಿ ಜನರಲ್ಲಿ ಆಪ್ರೇಷನ್ ಮಾಡಿ ದೊಡ್ಡ ಕರಳು ತೆಗಿಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಸೊ 99% ಆಫ್ ದ ಟೈಮ್ ಜನರಿಗೆ ಮೆಡಿಸಿನಲ್ಲೇ ಮೇಂಟೈನ್ ಮಾಡ್ಬೋದು. ಬಟ್ ಈ ಥರ ಮೇಂಟೈನ್ ಮಾಡೋಕ್ಕೆ ನಿಮಗೆ ಬೇಗ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ನೀವು ಬಂದರೆ ಚಿಕಿತ್ಸೆ ಮಾಡೋದು ಕೂಡ ತುಂಬ ಸುಲಭವಾಗುತ್ತೆ. ನೀವು ಲೇಟ್ ಮಾಡಿದಷ್ಟು ನಿಮಗೆ ಅದು ಇನ್ನೂ ಸೀರಿಯಸ್ ಆಗೋದು, ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆಗಳಿರುತ್ತೆ.
ಈ ಕಂಡೀಷನಲ್ಲಿ ಕಾಂಪ್ಲಿಕೇಶನ್ ಅಥವಾ ಸೀರಿಯಸ್ ಆಗೋದು ಯಾವ ಥರ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಸೊ ಈ ಕಂಡೀಷನಲ್ಲಿ ತುಂಬ ಸೀರಿಯಸ್ ಅಂದರೆ ಒಂದು ಬ್ಲೀಡಿಂಗು. ಸೊ ತುಂಬ ಬ್ಲೀಡಿಂಗ್ ಆಗಿ ನಿಮ್ಮದು ಹಿಮೋಗ್ಲೋಬಿನ್ ಅಂಶ, ರಕ್ತದ ಅಂಶ ಏನಿದೆ 5 ಗ್ರಾಮ್ 3 ಗ್ರಾಮ್ಗಿಂತ ಕಡಿಮೆ ಡ್ರಾಪ್ ಆಗ್ಬೋದು. ಈ ಥರ ಆದಾಗ ಸಡನ್ ಫೇಲಿಯರ್, ಹಾರ್ಟ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ, ಜ್ಞಾನ ತಪ್ಪೋ ಚಾನ್ಸಸ್ ಇರುತ್ತೆ, ಮತ್ತು ದೇಹಕ್ಕೆ ಅಪಾಯ, ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನೊಂದು, ಆ ಕರಳಲ್ಲಿ ತುಂಬ ಊತ ಬಂದು ಅಲ್ಲೇನಾರೋ ತೂತಾದರೆ ಪರ್ಫೊರೇಷನ್ ಅಂತ ಹೇಳ್ತೀವಿ. ಈ ಥರ ಕಂಡೀಷನ್ ಆದರೆ ಅದು ಇಮಿಡಿಯೇಟ್ ನಿಮಗೆ ಎಮರ್ಜೆನ್ಸಿ ಆಪ್ರೇಷನ್ ಮಾಡಬೇಕಾಗತ್ತೆ. ಆ ಕಂಡೀಷನಲ್ಲಿ ನಾವು ಏನು ಟ್ರೀಟ್ಮೆಂಟ್ ಇಲ್ಲ ಆಪ್ರೇಷನ್ ಕೊಡದೇ ಇದ್ದರೆ ಅದು ಸಾವಿಗೂ ಕೂಡ ಲೀಡ್ ಆಗುತ್ತೆ. ಸೊ ಈ ಥರ ತುಂಬ ದೇಹಕ್ಕೆ ಸೀರಿಯಸ್ ಕಂಡೀಷನ್ ಆಗೋ ಚಾನ್ಸಸ್ ಇರುತ್ತೆ ಈ ಕಂಡೀಷನಲ್ಲಿ. ಅದಕ್ಕೆ ನಿಮಗೆ ಈ ಥರದ್ದು ಯಾವ್ದಾರೋ ಲಕ್ಷಣಗಳು ಕಾಣಿಸ್ಕೋತಾ ಇದೆ ಅಂತ ಅಂದರೆ ನಿಮಗೆ ಕಾರಣ ಏನು, ನಿಮಗೂ ಕೂಡ ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋ ಥರ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಅಗತ್ಯ.